ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಮತ್ತೆ ಸಿಂಪ್ಲೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಅಂದ್ರೆ ತಲಶೇರಿ ಬಿರಿಯಾನಿ. ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ಕೇವಲ ಕೆಲವು ಇಂಗ್ರೀಡಿಯೆಂಟ್ಸ್ ಮಾತ್ರ ಬಳಸಿ ನಾವು ಮಾಡುವಂಥದ್ದು. ಅಂದ್ರೆ ಮಕ್ಕಳಿಗೆ ಟಿಫಿನಿಗೆಲ್ಲ ತುಂಬಾ ಒಳ್ಳೇದಿದು. ಸೊ ಇದು ಆನಿಯನ್ ಚಾಪರ್ ಉಂಟಲ್ಲ, ಇದು ಯಾರಿಗಾದ್ರೂ ಯೂಸ್ಫುಲ್ ಅಂತ ಹೇಳಿ ಅನಿಸಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂಗೆ ಇದು ಯಾಕೋ ಯೂಸ್ಫುಲ್ ಅಂತ ಅನಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಅಡ್ವಾಂಟೇಜಿಗಿಂತ ಡಿಸ್ಅಡ್ವಾಂಟೇಜೇ ಹೆಚ್ಚು. ನಾವು ಚಾಪರ್ ಎಲ್ಲ ಬಳಸುದು ಯಾಕೆಂತ ಹೇಳಿದ್ರೆ ನಾವು ನಮ್ಗೆ ಟೈಮ್ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳಿ, ಮತ್ತೆ ಕರೆಕ್ಟ್ ಸೇಮ್ ಸೈಜ್ ಅಲ್ಲಿ ಸಿಗುತ್ತೆ, ಹೀಗೆಲ್ಲ ನಾವು ಅನ್ಕೊಂಡು ನಾವು ಮಾಡುವಂತದ್ದು. ಬಟ್ ನಂಗೆ ಇದರಲ್ಲಿ ಡಿಸ್ಅಡ್ವಾಂಟೇಜೇ ಹೆಚ್ಚು. ನೋಡಿ, ನಾನು ಇಷ್ಟು ಪ್ರೆಸ್ ಮಾಡಿದ್ರು ಕೂಡ ಎನರ್ಜಿ ತುಂಬಾ ಯೂಸ್ ಮಾಡ್ಬೇಕು, ಆದ್ರೂ ಕೂಡ ಇಷ್ಟೇ ಕಟ್ಟದ. ಅದು ಸಹ ನಾವು ಕಟ್ ಮಾಡಿ ಹಾಕ್ಬೇಕು. ಕಟ್ ಮಾಡಿ ಹಾಕಿದ್ರೆ ಮಾತ್ರ ನಮಗೆ ಆಗುವಂತದ್ದು. ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ರೆ ಮಾತ್ರ ಆಗುದು. ಇಲ್ಲಂತ ಹೇಳಿದ್ರೆ ಅದು ಟರ್ನೇ ಆಗುದಿಲ್ಲ. ಮತ್ತೆ ಇದು ಕ್ಲೀನ್ ಮಾಡ್ಲಿಕ್ಕೆ ಕೂಡ ತುಂಬಾ ಹೆಚ್ಚು ಟೈಮ್ ಬೇಕು. ಮತ್ತೆ ಅದರಲ್ಲಿ ಕೆಪಾಸಿಟಿ ಲಿಮಿಟೇಷನ್ಸ್ ಕೂಡ ಉಂಟು, ತುಂಬಾ ಹಾಕ್ಲಿಕ್ಕೆ ಆಗುದಿಲ್ಲ. ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ಸಣ್ಣ ಅಮೌಂಟ್ ಅಂದ್ರೆ ಸ್ವಲ್ಪ ಮಾತ್ರ ಲೆಸ್ ಕ್ವಾಂಟಿಟಿ ಮಾತ್ರ ಹಾಕ್ಲಿಕ್ಕೆ ಆಗುದು. ಮತ್ತೆ ಅದು ಅಂದ್ರೆ ಹೆಚ್ಚು ಹಾಕಿದ್ರೆ ಅದಕ್ಕೆ ಟೈಮ್ ಕೂಡ ಹೆಚ್ಚು ಬೇಕು, ಮತ್ತೆ ನಾವು ಹೆಚ್ಚು ಎನರ್ಜಿ ಕೂಡ ಯೂಸ್ ಮಾಡಬೇಕು, ಮತ್ತೆ ಅದಕ್ಕೆ ಸ್ಪೇಸ್ ಕೂಡ ಅಷ್ಟು ಇರುವುದಿಲ್ಲ. ಟೋಟಲ್ ಆಗಿ ನಾನು ಇದು ಎಲೆಕ್ಟ್ರಿಕ್ ಅಲ್ಲ, ಮ್ಯಾನ್ಯಲ್ ಆಗಿ ಯೂಸ್ ಮಾಡುದು. ಬಟ್ ನಂಗೆ ಇದಕ್ಕಿಂತ ನಾವು ಆನಿಯನ್ ಕಟ್ ಮಾಡ್ತೇವಲ್ಲ, ಅದೇ ಬೆಟರ್ ಅಂತ ಅನಿಸುತ್ತೆ. ಇದು ತುಂಬಾ ಈಸಿ ಏನಲ್ಲ, ಅಂದ್ರೆ ನಮಗೆ ಟೈಮ್ಸ್ ಕೂಡ ನಮಗೆ ಅದರಲ್ಲಿ ಹೆಚ್ಚೇ ಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಅಂದ್ರೆ ಕಟ್ ಮಾಡ್ಬೇಕು, ಪುನಃ ಇದಕ್ಕೆ ಹಾಕಿ ಇದು ಪ್ರೆಸ್ ಕೂಡ ಮಾಡ್ಬೇಕು, ಪುನಃ ಇದರಿಂದ ತೆಗಿಬೇಕು, ಇದು ಕ್ಲೀನ್ ಮಾಡುದು, ಇದು ಬ್ಲೇಡ್, ಇದು ಎಲ್ಲ ಕೂಡ ಅಂದ್ರೆ ಹೆಚ್ಚು ಕ್ವಾಂಟಿಟಿಯನ್ನ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾನು 2 ಆನಿಯನ್ ಮತ್ತೆ ಆ ಮೂರು ಮೂರು ಆನಿಯನ್ ಮತ್ತೆ 2 ಟೊಮ್ಯಾಟೊ ತಗೊಂಡಿದ್ದೇನೆ. ಅದು ಇದರಲ್ಲಿ ಚಾಪರ್ ಅಲ್ಲಿ ಚಾಪ್ ಮಾಡಿದ್ದೇನೆ. ಮತ್ತೆ ಒಂದು 5-6 ಎಸಳು ಬೆಳ್ಳುಳ್ಳಿ, ಮತ್ತೆ 1 ಇಂಚಷ್ಟು ಜಿಂಜರ್, ಮತ್ತೆ 2 ಕಾಯಿ ಮೆಣಸು, ಇಷ್ಟು ಹಾಕಿ ನಾನು ಇದನ್ನ ಜಜ್ಜಿ ತಗೊಂಡಿದ್ದೇನೆ. ಅಂದ್ರೆ ಇದು ಹೀಗೆ ಮಾಡಿದ್ರೆ ಉಂಟಲ್ಲ ಸ್ವಲ್ಪ ಟೇಸ್ಟ್ ಹೆಚ್ಚು ಅಂತ ಹೇಳಿ. ನಾವು ಗ್ರೈಂಡ್ ಮಾಡಿ ಇಡ್ಬೋದು, ಬಟ್ ನಾನು ಇವತ್ತಿಗೆ ಹೀಗೆ ಮಾಡಿರುವಂತದ್ದು. ಅಂದ್ರೆ ಈ ಬಿರಿಯಾನಿಗೆ ಹೆಚ್ಚಾಗಿ ಈ ರೀತಿ ಮಾಡಿದ್ರೇನೆ ಟೇಸ್ಟ್ ಆಗುವಂತ, ಅಂದ್ರೆ ಬೇರೆ ಮಸಾಲೆ ಯಾವುದು ಕೂಡ ಹಾಕುದಿಲ್ಲ. ಹಾಗೆ ನಾನು ಮತ್ತೆ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡುವಂತದ್ದು. ನೀವು ಕ್ವಾಂಟಿಟಿಗೆ ಅನುಸಾರವಾಗಿ ನಿಮ್ದು ಎಷ್ಟು ಬೇಕೋ ಅದನ್ನ ನೀವು ಹೆಚ್ಚು ಮಾಡ್ಕೊಳ್ಬಹುದು. ನಾನು ನೋಡಿ ಇಷ್ಟೇ ಚಿಕನ್ ತಗೊಂಡಿರೋದು, ಒಂದು 1/2 kg ಇರ್ಬೋದು ಅಷ್ಟೇ. ಇದಕ್ಕೆ ನಾನು ಸಾಲ್ಟ್ ಮತ್ತೆ ಟರ್ಮರಿಕ್ ಪೌಡರ್ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಕರ್ಡ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಇದು ನೀವು ಚಿಕನ್ ಅನ್ನ ಫಸ್ಟಿಗೆ ನೀವು ವಾಶ್ ಮಾಡಿ ನೀರೆಲ್ಲ ಹೋಗ್ಲಿಕ್ಕೆ ಬಿಡ್ಬೇಕು. ನಾನು ಒಂದು ಬೇಗ ಬೇಗ ಮಾಡಿರುವಂತದ್ದು, ಅಂದ್ರೆ ಲಂಚಿಗೆ ಅಂತ ನಾನು ಬೇಗ ಅಂದ್ರೆ ಒಂದು 1/2 hour ಅಲ್ಲಿ ಮಾಡಿ ಮುಗಿಸುವಂತಹ ಒಂದು ರೆಸಿಪಿ ಇದು. ಅಷ್ಟೇ ಟೈಮ್ ನಾನು ಇದು ಹಾಗೆ ಮಾಡಿ ಸ್ವಲ್ಪ ನೀರು ಅದರಲ್ಲಿ ಬಿಟ್ಟಿದೆ ಅಷ್ಟೇ, ಪರವಾಗಿಲ್ಲ, ಪ್ರಾಬ್ಲಮ್ ಎಂತ ಇಲ್ಲ. ಹಾಗೆ ನಾನು ಇಟ್ಟಿದ್ದೇನೆ. ಈಗ ನಾನೊಂದು ಪ್ಯಾನ್ ಅಲ್ಲಿ ಗೀ ಮತ್ತೆ ವೆಜಿಟೇಬಲ್ ಆಯಿಲ್ ಯಾವುದು ಕೂಡ ಆಗ್ಬೋದು, ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೇನೆ. ಇದು 2 ಕೂಡ ಮಿಕ್ಸ್ ಮಾಡಿ ಇದಕ್ಕೆ ನಾನು ಆನಿಯನ್ ಹಾಕ್ತೇನೆ. ಫಸ್ಟಿಗೆ ನಾನು ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ ಅದು ಮಾಡಿದ್ದೆಲ್ಲ ಜಜ್ಜಿದ್ದು ಅದನ್ನ ಹಾಕ್ತೇನೆ. ಅದು ಹಾಕಿದ ನಂತರ ಅದರ ರಾ ಸ್ಮೆಲ್ ಹೋದ ನಂತರ ಆನಿಯನ್ ಹಾಕ್ತೇನೆ, ಮತ್ತೆ ಟೊಮೆಟೊ ಹಾಕ್ತೇನೆ. ಮತ್ತೆಲ್ಲ ನಮ್ಮ ನಾರ್ಮಲ್ ಹೇಗೆ ನಾವು ಮಾಡ್ತೇವೆ ಅದೇ ರೀತಿ ಮಾಡುವಂತದ್ದು. ನಂಗೆ ಇದ್ರಲ್ಲಿ ಮೇನ್ ಆಗಿ ಹೇಳಲಿಕ್ಕಿದ್ದದ್ದು ಚಾಪರ್ ಅದು ಮಾತ್ರ. ಅಂದ್ರೆ ಚಾಪರ್ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನಿಸಿದ್ರೆ, ಎಲೆಕ್ಟ್ರಿಕ್ ಚಾಪರ್ ಅಲ್ಲ, ಮ್ಯಾನ್ಯಲ್ ಆಗಿ ಯೂಸ್ ಮಾಡೋದು, ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇದು ನೋಡಿ ಇಷ್ಟೇ ಇರುವಂತದ್ದು. ಇದು ಫ್ರೈ ಮಾಡ್ತಾ ಇರ್ಬೇಕಾದ್ರೆ ನಾವು ಬೇರೆ ಸಹ ಕೆಲಸ ಮಾಡ್ಬೋದು. ಇದಕ್ಕೆ ಹೆಚ್ಚೆಂತ ಹಾಕ್ಲಿಕ್ಕೆ ಇಲ್ಲ, ತುಂಬಾ ಹೊತ್ತು ಕೂಡ ಟೈಮ್ ಇಲ್ಲ. ಸೊ ನಾನೀಗ ಇದಕ್ಕೆ ಟರ್ಮರಿಕ್ ಪೌಡರ್ ಮತ್ತೆ ಸಾಲ್ಟ್ ಹಾಕಿ ಟೊಮೆಟೊ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಮಾಡುವ ಕಾರಣ ತುಂಬಾ ಕೆಲಸ ಕೂಡ ಇಲ್ಲ, ತುಂಬಾ ಹೊತ್ತು ಅದು ಬೇಗ ಸಾಫ್ಟ್ ಆಗಿ ಬಂದಿದೆ. ಆನಿಯನ್ ಕೂಡ ಟೊಮೆಟೊ ಕೂಡ ತುಂಬಾ ಹೊತ್ತು ಬೇಯಬೇಕು ಅಂತ ಇಲ್ಲ. ಇದು ಬೇಗ ಒಂದು ನಾವು ಕಂಪೇರ್ ಮಾಡಿದ್ರೆ ತುಂಬಾ ಮಾಡೋದಕ್ಕಿಂತ ಕಡಿಮೆ ಮಾಡಿದ್ರೇನೆ ಟೈಮ್ ಸೇವಿಂಗ್ಸ್ ಅಂತ ಅನಿಸುತ್ತೆ ನಂಗೆ. ಅಂದ್ರೆ ಅಷ್ಟು ಬೇಗ ಆಗ್ತದೆ. ನಾನು ಮಧ್ಯಾಹ್ನಕ್ಕೆ ಲಂಚಿಗೆ ಮಾಡುದಾ ಬೇಡ ಅಂತ ಅನ್ಕೊಂಡು ಮತ್ತೆ ಮಾಡಿರುವಂತದ್ದು, ಬಟ್ ನಂಗೆ ಬೇಗ ಆಗಿದೆ. ಸೊ ಈಗ ನಾನು ಚಿಕನ್ ಅನ್ನ ಕೂಡ ಇದರ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ
ಅಂದ್ರೆ ಈಗ ಸ್ವಲ್ಪ ಹೆಚ್ಚು ಫ್ಲೇಮ್ ಇಡಿ, ಹೈ ಫ್ಲೇಮ್ ಅಲ್ಲಿ ಇಡಿ. ಇಷ್ಟೊತ್ತು ನಾನು ಲೋ ಟು ಮೀಡಿಯಂ ಫ್ಲೇಮ್ ಹಾಗೆ ಮಾಡ್ತಾ ಇದ್ದೆ. ಈಗ ನೀವು ಹೈ ಫ್ಲೇಮ್ ಅಲ್ಲಿ ಇಡಿ. ನೀವು ಚಿಕನ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಆಯ್ತು. ಈಗ ನಾನು ಟರ್ಮ್ ಕೊರಿಯಾಂಡರ್ ಲೀವ್ಸ್ ಮತ್ತೆ ಪುದೀನ ಲೀವ್ಸ್, ಕೊರಿಯಾಂಡರ್ ಲೀವ್ಸ್ ಅರ್ಧ ಕಪ್ ಆದ್ರೆ ಒಂದು 7-8 ಎಸಳು ಮಾತ್ರ ಪುದೀನ ಲೀವ್ಸ್ ಹಾಕಿದ್ದೇನೆ. ಹಾಕಿ ಒಮ್ಮೆ ಈಗ ಸಾಲ್ಟ್ ಒಂದು ನೋಡಿ ಟೇಸ್ಟ್ ಎಲ್ಲ ನೋಡಿ ಮುಚ್ಚಿಟ್ರೆ ಆಯ್ತು. ಈಗ ಆಲ್ಮೋಸ್ಟ್ ಎಲ್ಲದು ನೀರು ಬಿಟ್ಟು ಮಸಾಲೆ ಎಲ್ಲ ಬಿಟ್ಟು ಈಗ ಪೌಡರ್ಸ್ ಫಾರ್ಮ್ ಅಲ್ಲಿ ಹಾಕ್ಲಿಕ್ಕೆ ಉಂಟು. ತುಂಬಾ ಹಾಕ್ಲಿಕ್ಕೆ ಅಂತ ಇಲ್ಲ. ಈಗ ಸಹ ಹಾಕ್ಲಿಕ್ಕೆ ಇರುವಂತದ್ದು ಒಂದು ಗರಂ ಮಸಾಲ ಮತ್ತೆ ಒಂದು ಚಿಕನ್ ಮಸಾಲ ಹಾಕಿದ್ದೇನೆ. ನೀವು ಬೇಕು ಅಂತ ಹೇಳಿದ್ರೆ ಬಿರಿಯಾನಿ ಮಸಾಲ ಹಾಕ್ಬೋದು, ಆಪ್ಷನಲ್. ಹಾಕದಿದ್ರು ನಾನು ಹಾಕ್ಲಿಲ್ಲ, ಹಾಕದಿದ್ರು ಆಗ್ತದೆ. ಇದಂದ್ರೆ ಇದಕ್ಕೆ ಹಾಕ್ಲಿಕ್ಕಿಲ್ಲ, ಇದು ಸಿಂಪ್ಲೆಸ್ಟ್ ಅಂತೇಳಿ ಹೇಳ್ಬೋದು ಅಷ್ಟೇ. ಮತ್ತೆ ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆನಿಯನ್ ಅನ್ನ ಫ್ರೈ ಮಾಡಿ ನೀವು ಕೊನೆಯಲ್ಲಿ ಹಾಕ್ಬೋದು. ಮತ್ತೆ ಅದ್ರಲ್ಲಿ ಅದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಲಿಕ್ಕೆ ಉಂಟು. ಅದು ನಾವು ರೈಸ್ ಮಾಡ್ತೇವೆಲ್ಲ ಆ ಟೈಮಲ್ಲಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಅದೇ ಟೈಮಲ್ಲಿ ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆನಿಯನ್ ಕೂಡ ಇಡ್ಬೋದು. ಬಟ್ ನಾನು ಹಾಕ್ಲಿಲ್ಲ, ನಾನು ವೆರಿ ಸಿಂಪಲ್ ಆಗಿ ನಿಮ್ಗೆ ತೋರಿಸುವ ಅಂತ ಹೇಳಿ ಮಾಡಿರುವಂತದ್ದು. ಅಂದ್ರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಎಂತ ಕೂಡ ಹಾಕ್ಲಿಲ್ಲ. ಹಾಗಾಗಿ ಇನ್ನು ನಾವು ರೈಸ್ ಮಾಡುವ. ಮಸಾಲೆ ಆಲ್ಮೋಸ್ಟ್ ಆಗಿದೆ. ಈಗ ರೈಸಿಗೆ ಸಹ ಹಾಗೆ ಗೀ ಮತ್ತೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನೀವು ಕೊಕೊನಟ್ ಆಯಿಲ್ ಆಗ್ಬೋದು, ವೆಜಿಟೇಬಲ್ ಆಯಿಲ್ ಕೂಡ ಯಾವ್ದು ಕೂಡ ಹಾಕ್ಬೋದು. ಈಗ ಗೀ ಮಾತ್ರ ಬೇಕು ಅಂತ ಹೇಳಿದ್ರೆ ಗೀ ಮಾತ್ರ ಹಾಕ್ಬೋದು, ಬಟರ್ ಬೇಕಂದ್ರೆ ಬಟರ್ ಕೂಡ, ಎಲ್ಲ ಕೂಡ ನಿಮ್ಮ ಇಷ್ಟದಂತೆ ನೀವು ಹಾಕ್ಬೋದು. ಈಗ ನಾನಿದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿ ಎರಡನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ತಗೊಳ್ತೇನೆ. ಅಂದ್ರೆ ಇದು ನಾವು ಗಾರ್ನಿಶ್ಗೆ ಲಾಸ್ಟಿಗೆ ಕೊನೆಯಲ್ಲಿ ಹಾಕುವಂತದ್ದು. ಮತ್ತೆ ನಾನು ಸ್ವಲ್ಪ ಇದು ರೈಸ್ ಅಲ್ಲಿ ಇರ್ಲಿ ಅಂತ ಹೇಳಿ ಬಿಟ್ಟಿದ್ದೇನೆ. ಸೊ ನಾವು ನಿಮಗೆ ಅದು ಈ ರೀತಿ ಬೇಡ ಅಂತ ಹೇಳಿದ್ರೆ ಎಲ್ಲ ಕೂಡ ತಗೊಳ್ಬಹುದು. ಇದು ದ್ರಾಕ್ಷಿ ಉಂಟಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅದರಲ್ಲಿ ಫ್ರೈ ಆದ ನಂತರ. ಅದು ರೈಸ್ ಕೂಡ ಕಲರ್ ಚೇಂಜ್ ಆಗ್ತದೆ. ಸೊ ಈಗ ನಾನು ಅದಕ್ಕೆ ಸಾಲ್ಟ್ ಹಾಕಿದ್ದೇನೆ. ಈಗ 1 ಕಪ್ ನಾನು ಅಕ್ಕಿ ತಗೊಂಡಿದ್ದೇನೆ, ಅದಕ್ಕೆ 1.5 ಕಪ್ ನೀರು ಹಾಕಿದ್ದೇನೆ. ಹಾಕಿ ಬೇಯಲಿಕ್ಕೆ ಇಡ್ತೇನೆ. 1 ವಿಸಿಲ್ ಸಾಕು. ಅಂದ್ರೆ ಫುಲ್ ನೀವು 1 ವಿಸಿಲ್ ಅಲ್ಲಿ ಬೇಯ್ತಿದ್ರೆ ವಿಸಿಲ್ಗಿಂತ ಮೊದಲೇ ನೀವು ಆಫ್ ಮಾಡಿ. ಇದು ನಂದು ಕುಕ್ಕರ್ ಅಲ್ಲಿ 2 ವಿಸಿಲ್ ಅಲ್ಲಿ ಬೇಯುವಂತದ್ದು, ಹಾಗೆ ನಾನು 1 ವಿಸಿಲ್ ಮಾಡಿ ತೆಗಿತೇನೆ. ಸೊ ನೀವು 1 ವಿಸಿಲ್ ಅಲ್ಲಿ ಬೇಯುವುದಾದ್ರೆ ಮೊದಲೇ ಆಫ್ ಮಾಡಿದ್ರೆ ಆಯ್ತು. ಮಸಾಲೆ ರೆಡಿ ಆಗಿದೆ. ನೀವು ಸ್ವಲ್ಪ ಮಸಾಲೆ ಇನ್ನು ಕೂಡ ಕಡಿಮೆ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ರೆ ಆಯ್ತು. ನೋಡಿ ಈಗ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಈಗ ರೈಸ್ ಕೂಡ ಆಗಿದೆ. ಇದರ ಮೇಲೆ ರೈಸ್ ಹಾಕಿದ್ರೆ ಆಯ್ತು. ಇದು ಆಲ್ರೆಡಿ ನಾವು ನಾರ್ಮಲ್ ಆಗಿ ಎಲ್ಲ ಬಿರಿಯಾನಿಯಲ್ಲಿ ಮಾಡುವ ಹಾಗೆ ಮಸಾಲೆ ಮೇಲೆಗೆ ಅನ್ನ ಹಾಕಿ ಮತ್ತೆ ಸ್ವಲ್ಪ ಗೀ ಮತ್ತೆ ಗಾರ್ನಿಶ್ಗೆ ಬೇಕಾಗಿ ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಹಾಕಿದ್ರೆ ಆಯ್ತು. ಮತ್ತೆ ಗೋಡಂಬಿ ಮತ್ತೆ ರೈಸಿನ್ಸ್ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಮೇಲೆ ಹಾಕಿ ದಮ್ಮಿಗೆ ಒಂದು 10 to 15 ಮಿನಿಟ್ಸ್ ಇಟ್ರೆ ಸಾಕು. ಮತ್ತೆ ನಿಮ್ಮ ಕ್ವಾಂಟಿಟಿ ಎಷ್ಟುಂಟು ಹಾಗೆ ನೀವು ಮಾಡ್ಬೇಕು. ಇದು ಕಡಿಮೆ ಬಿರಿಯಾನಿ ಇದ್ದ ಕಾರಣ ನಾನು ಅಷ್ಟೇ ಇಡುವಂತದ್ದು. ದಮ್ ಇಡುವಾಗ ಹೊರಗಡೆ ನಿಮ್ಗೆ ಯಾವ್ದು ಕೂಡ ಆವಿ ಹೋಗ್ಬಾರ್ದು, ಆ ರೀತಿ ನೀವು ಮುಚ್ಚಿಡ್ಬೇಕು. ಒಂದು ವೇಳೆ ಇದ್ರಲ್ಲಿ ಲಿಡ್ಡಲ್ಲಿ ಎಲ್ಲ ಹೋಲ್ಸ್ ಎಲ್ಲ ಇದ್ರೆ ನೀವು ಅದು ಫಾಯಿಲ್ ಪೇಪರ್ ಅಲ್ಲಿ ಮುಚ್ಚಿ. ಇದರಲ್ಲಿ ಒಂದು ಹೋಲ್ ಇತ್ತು ಬಟ್ ಅದ್ರಲ್ಲಿ ಅಷ್ಟು ಹೋಗ್ತಿರ್ಲಿಲ್ಲ, ಆದ್ರೂ ಕೂಡ ನಾನು ಒಂದು ಫಾಯಿಲ್ ಪೇಪರ್ ಅಲ್ಲಿ ಹೀಗೆ ಮುಚ್ಚಿದ್ದೇನೆ. ಅದು ಅಲ್ದಿದ್ರೆ ಯಾವ್ದಾದ್ರು ನೀವು ಬಟ್ಟೆ ಏನಾದ್ರೂ ಅದಕ್ಕೆ ಆ ಹೋಲ್ ಏನಿದೆ ಅಲ್ಲಿಗೆ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮೈದಾ ಉಂಟಲ್ಲ, ಮೈದಾ ಅದನ್ನ ಸ್ಟಿಕ್ ಮಾಡ್ಬೋದು ನೀವು. ಇದು ನಾನು ಈಗ ಫ್ರೈ ಮಾಡಿದಂತಹ ಗೋಡಂಬಿ ಮತ್ತೆ ದ್ರಾಕ್ಷಿ ಕೂಡ ಹಾಕಿ ಆಯ್ತು. ಮತ್ತೆ ಈಗ ಗೀ ಹಾಕಿದ್ದೇನೆ, ಇನ್ನು ಕೊರಿಯಾಂಡರ್ ಲೀವ್ಸ್ ಕೂಡ ಅದ್ರ ಮೇಲೆ ಹಾಕಿದ್ದೇನೆ. ಇಷ್ಟೇ ಇರುವಂತದ್ದು. ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಶೇರ್ ಮಾಡಿ. ಹೀಗೆ ನಾನು ಸಿಂಪ್ಲೆಸ್ಟ್ ವಿಡಿಯೋ ಹಾಕ್ತಾ ಇರ್ತೇನೆ, ಹೆಚ್ಚಾಗಿ ನಿಮ್ಗೆ ಯೂಸ್ ಆಗುವಂತದ್ದು ಬಿಗಿನರ್ಸಿಗೆ. ಸೊ ಆದ ಕಾರಣ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಹೇಳುವಂತದ್ದು. ಹಾಗೆ ಎಲ್ರು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಉಂಟು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಎಲ್ಲಾ ಟೈಪ್ ಅದು ಬಿರಿಯಾನಿ ಮಾಡ್ತಾ ಇದ್ದೆ, ಬಟ್ ಇದು ಸಿಂಪಲ್ ಬಿರಿಯಾನಿ ನಾನು ಇಷ್ಟು ಟೈಮ್ ಆಗಿ ಮಾಡಿರ್ಲಿಲ್ಲ, ತಲಶೇರಿ ಬಿರಿಯಾನಿ. ಸೊ ವೆರಿ ಸಿಂಪಲ್, ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಅಡಿಪೊಳಿಯಾಗಿ ಉಂಟು. ಎಲ್ರು ಕೂಡ ಚೆಕ್ ಮಾಡಿ. ಹಾಗೆ ನೀವು ಮಾಡಿದ್ರೆ ಫೀಡ್ಬ್ಯಾಕ್ ಅನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಲಿಕ್ಕೆ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ ಇರುವಂತದ್ದು. ಎಲ್ರು ಕೂಡ ಟ್ರೈ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.